ಇಡೀ ವಿಶ್ವವನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಕಾಣಲು ಆರಂಭಿಸಿದೆ. ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕಂತೂ ಆತಂಕ ಇಲ್ಲದಿದ್ದರೂ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಮತ್ತೆ ಕೋವಿಡ್ ಸೋಂಕಿನ ಆತಂಕ. 10 ದಿನ 32 ಕೋವಿಡ್ ಕೇಸ್ ಪತ್ತೆ. 4 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಅಬ್ಬರಿಸುವ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ 14 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾದರೆ ಜುಲೈ ತಿಂಗಳ ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಇದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ಗಂಟೆಯಾಗಿದೆ. ಜುಲೈ ಮೊದಲ ವಾರದಲ್ಲಿ ಸುಮಾರು 193 ಶಂಕಿತರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಈ ಪೈಕಿ 32 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಅಂದರೆ ಪಾಸಿಟಿವ್ ದರ 16.5% ದಾಖಲಾಗಿದೆ. ಸದ್ಯಕ್ಕೆ ಭಯಪಡುವ ಅಗತ್ಯವಿಲ್ಲ ಎಂದಿರುವ ಆರೋಗ್ಯ ಇಲಾಖೆಯ ಆಯುಕ್ತರು ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಸೂಚಿಸಿದ್ದಾರೆ. ಎಲ್ಲಾ ಜಿಲ್ಲಾಸ್ಪತ್ರೆ, ಪಿಎಚ್ಸಿ, ಸಿಎಚ್ಸಿಗಳಲ್ಲಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದ್ದವರಿಗೆ ಟೆಸ್ಟ್ ನಡೆಸಲು ತಿಳಿಸಿದ್ದಾರೆ. ನಾವಂದ್ರೆ ಆಕ್ಟಿವ್ ಆಗಿ ತುಂಬಾ ಜಾಸ್ತಿ ಕೇಸಸ್ ಇದೆ ಅಂತ ಟೆಸ್ಟಿಂಗ್ ಮಾಡಿಸೋ ಆ ಪರಿಸ್ಥಿತಿ ಆ ಥರದ್ದೇನು ಇಲ್ಲ. ಸೊ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಎವ್ರಿ ಡೇ. ಆಕ್ಚುಲಿ ನಾವು ಈ ತರ ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಬಟ್ ಅಲಾರ್ಮಿಂಗ್ ಅಂದ್ರೆ ಒಂದೇ ಸತಿ ಜಾಸ್ತಿ ನಂಬರ್ ಆಫ್ ಕೇಸಸ್ ಬರೋದು, ಅಂದ್ರೆ ಮಾರ್ಬಿಡಿಟಿ ಜಾಸ್ತಿ ಆಗೋದು, ಜನರಿಗೆ ಒಂದೇ ಸಲ ಸುಮಾರಷ್ಟು ಜನ ಒಂದು ಹೆಲ್ತ್ ಪ್ರಾಬ್ಲಮ್ ಕಂಡುಕೊಂಡು ಅಡ್ಮಿಟ್ ಆಗೋದು, ಆ ಥರದ್ದು ಯಾವುದು ಸಿಚುವೇಶನ್ ಇಲ್ಲ. ಮಾನಿಟರಿಂಗ್ ಎವ್ರಿ ಡೇ, ಬಟ್ ದೇರ್ ಇಸ್ ನೋ ಸಚ್ ಕೇಸಸ್. ಅಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕಲಿ ಆ ಥರದ್ದೇನು ಮಾಹಿತಿ ಬಂದಿಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ನಾವು ಹೇಳಬೇಕಾದ್ರೆ ಆ ಥರದ್ದೇನು ನಮಗೆ ಭಯಪಡೋ ಅಗತ್ಯ ಇಲ್ಲ. ನೆರೆಯ ಆಂಧ್ರಪ್ರದೇಶದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಕಡಪ ಜಿಲ್ಲೆಯಲ್ಲಿ 2 ರೋಗಿಯ ಸಾವಾದರೆ 8 ಸಕ್ರಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ಜನದಟ್ಟಣೆಯ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಲು ಸರ್ಕಾರ ಒತ್ತಾಯಿಸಿದೆ. ಇಡೀ ವಿಶ್ವವನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಕಾಣಲು ಆರಂಭಿಸಿದೆ. ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕಂತೂ ಆತಂಕ ಇಲ್ಲದಿದ್ದರೂ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಮತ್ತೆ ಕೋವಿಡ್ ಸೋಂಕಿನ ಆತಂಕ. 10 ದಿನ 32 ಕೋವಿಡ್ ಕೇಸ್ ಪತ್ತೆ. 4 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಅಬ್ಬರಿಸುವ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ 14 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾದರೆ ಜುಲೈ ತಿಂಗಳ ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಇದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ಗಂಟೆಯಾಗಿದೆ. ಜುಲೈ ಮೊದಲ ವಾರದಲ್ಲಿ ಸುಮಾರು 193 ಶಂಕಿತರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಈ ಪೈಕಿ 32 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಅಂದರೆ ಪಾಸಿಟಿವ್ ದರ 16.5% ದಾಖಲಾಗಿದೆ. ಸದ್ಯಕ್ಕೆ ಭಯಪಡುವ ಅಗತ್ಯವಿಲ್ಲ ಎಂದಿರುವ ಆರೋಗ್ಯ ಇಲಾಖೆಯ ಆಯುಕ್ತರು ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಸೂಚಿಸಿದ್ದಾರೆ. ಎಲ್ಲಾ ಜಿಲ್ಲಾಸ್ಪತ್ರೆ, ಪಿಎಚ್ಸಿ, ಸಿಎಚ್ಸಿಗಳಲ್ಲಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದ್ದವರಿಗೆ ಟೆಸ್ಟ್ ನಡೆಸಲು ತಿಳಿಸಿದ್ದಾರೆ. ನಾವಂದ್ರೆ ಆಕ್ಟಿವ್ ಆಗಿ ತುಂಬಾ ಜಾಸ್ತಿ ಕೇಸಸ್ ಇದೆ ಅಂತ ಟೆಸ್ಟಿಂಗ್ ಮಾಡಿಸೋ ಆ ಪರಿಸ್ಥಿತಿ ಆ ಥರದ್ದೇನು ಇಲ್ಲ. ಸೊ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಎವ್ರಿ ಡೇ. ಆಕ್ಚುಲಿ ನಾವು ಈ ತರ ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಬಟ್ ಅಲಾರ್ಮಿಂಗ್ ಅಂದ್ರೆ ಒಂದೇ ಸತಿ ಜಾಸ್ತಿ ನಂಬರ್ ಆಫ್ ಕೇಸಸ್ ಬರೋದು, ಅಂದ್ರೆ ಮಾರ್ಬಿಡಿಟಿ ಜಾಸ್ತಿ ಆಗೋದು, ಜನರಿಗೆ ಒಂದೇ ಸಲ ಸುಮಾರಷ್ಟು ಜನ ಒಂದು ಹೆಲ್ತ್ ಪ್ರಾಬ್ಲಮ್ ಕಂಡುಕೊಂಡು ಅಡ್ಮಿಟ್ ಆಗೋದು, ಆ ಥರದ್ದು ಯಾವುದು ಸಿಚುವೇಶನ್ ಇಲ್ಲ. ಮಾನಿಟರಿಂಗ್ ಎವ್ರಿ ಡೇ, ಬಟ್ ದೇರ್ ಇಸ್ ನೋ ಸಚ್ ಕೇಸಸ್. ಅಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕಲಿ ಆ ಥರದ್ದೇನು ಮಾಹಿತಿ ಬಂದಿಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ನಾವು ಹೇಳಬೇಕಾದ್ರೆ ಆ ಥರದ್ದೇನು ನಮಗೆ ಭಯಪಡೋ ಅಗತ್ಯ ಇಲ್ಲ. ನೆರೆಯ ಆಂಧ್ರಪ್ರದೇಶದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಕಡಪ ಜಿಲ್ಲೆಯಲ್ಲಿ 2 ರೋಗಿಯ ಸಾವಾದರೆ 8 ಸಕ್ರಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ಜನದಟ್ಟಣೆಯ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಲು ಸರ್ಕಾರ ಒತ್ತಾಯಿಸಿದೆ. ಇಡೀ ವಿಶ್ವವನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಕಾಣಲು ಆರಂಭಿಸಿದೆ. ಕೇವಲ 10 ದಿನಗಳಲ್ಲಿ 32 ಕೋವಿಡ್
ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕಂತೂ ಆತಂಕ ಇಲ್ಲದಿದ್ರೂ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಮತ್ತೆ ಕೋವಿಡ್ ಸೋಂಕಿನ ಆತಂಕ. 10 ದಿನ 32 ಕೋವಿಡ್ ಕೇಸ್ ಪತ್ತೆ. 4 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಅಬ್ಬರಿಸುವ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ 14 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾದರೆ ಜುಲೈ ತಿಂಗಳ ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಇದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ಗಂಟೆಯಾಗಿದೆ. ಜುಲೈ ಮೊದಲ ವಾರದಲ್ಲಿ ಸುಮಾರು 193 ಶಂಕಿತರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಈ ಪೈಕಿ 32 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಅಂದರೆ ಪಾಸಿಟಿವ್ ದರ 16.5% ದಾಖಲಾಗಿದೆ. ಸದ್ಯಕ್ಕೆ ಭಯಪಡುವ ಅಗತ್ಯವಿಲ್ಲ ಎಂದಿರುವ ಆರೋಗ್ಯ ಇಲಾಖೆಯ ಆಯುಕ್ತರು ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಸೂಚಿಸಿದ್ದಾರೆ. ಎಲ್ಲಾ ಜಿಲ್ಲಾಸ್ಪತ್ರೆ, ಪಿಎಚ್ಸಿ, ಸಿಎಚ್ಸಿಗಳಲ್ಲಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದ್ದವರಿಗೆ ಟೆಸ್ಟ್ ನಡೆಸಲು ತಿಳಿಸಿದ್ದಾರೆ. ನಾವಂದ್ರೆ ಆಕ್ಟಿವ್ ಆಗಿ ತುಂಬಾ ಜಾಸ್ತಿ ಕೇಸಸ್ ಇದೆ ಅಂತ ಟೆಸ್ಟಿಂಗ್ ಮಾಡಿಸೋ ಪರಿಸ್ಥಿತಿ ಆ ಥರದ್ದೇನು ಇಲ್ಲ. ಸೊ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಎವ್ರಿಡೇ. ಆಕ್ಚುಲಿ ನಾವು ಈ ತರ ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಬಟ್ ಅಲಾರ್ಮಿಂಗ್ ಅಂದ್ರೆ ಒಂದೇ ಸತಿ ಜಾಸ್ತಿ ನಂಬರ್ ಆಫ್ ಕೇಸಸ್ ಬರೋದು, ಅಂದ್ರೆ ಮಾರ್ಬಿಡಿಟಿ ಜಾಸ್ತಿ ಆಗೋದು, ಜನರಿಗೆ ಒಂದೇ ಸಲ ಸುಮಾರಷ್ಟು ಜನ ಒಂದು ಹೆಲ್ತ್ ಪ್ರಾಬ್ಲಮ್ ಕಂಡುಕೊಂಡು ಅಡ್ಮಿಟ್ ಆಗೋದು, ಆ ಥರದ್ದು ಯಾವುದೇ ಸಿಚುವೇಶನ್ ಇಲ್ಲ. ಮಾನಿಟರಿಂಗ್ ಎವ್ರಿ ಡೇ, ಬಟ್ ದೇರ್ ಇಸ್ ನೋ ಸಚ್ ಕೇಸಸ್. ಅಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕಲಿ ಆ ಥರದ್ದೇನು ಮಾಹಿತಿ ಬಂದಿಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ನಾವು ಹೇಳಬೇಕಾದ್ರೆ ಆ ಥರದ್ದೇನು ನಮಗೆ ಭಯಪಡೋ ಅಗತ್ಯ ಇಲ್ಲ. ನೆರೆಯ ಆಂಧ್ರಪ್ರದೇಶದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಕಡಪ ಜಿಲ್ಲೆಯಲ್ಲಿ 2 ರೋಗಿಯ ಸಾವಾದರೆ 8 ಸಕ್ರಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ಜನದಟ್ಟಣೆಯ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಲು ಸರ್ಕಾರ ಒತ್ತಾಯಿಸಿದೆ. ಇಡೀ ವಿಶ್ವವನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಕಾಣಲು ಆರಂಭಿಸಿದೆ. ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕಂತೂ ಆತಂಕ ಇಲ್ಲದಿದ್ರೂ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಮತ್ತೆ ಕೋವಿಡ್ ಸೋಂಕಿನ ಆತಂಕ. 10 ದಿನ 32 ಕೋವಿಡ್ ಕೇಸ್ ಪತ್ತೆ. 4 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಲುಗಿಸಿದ್ದ ಕೋವಿಡ್ ವೈರಸ್ ಇದೀಗ ಮತ್ತೆ ಅಬ್ಬರಿಸುವ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ 14 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾದರೆ ಜುಲೈ ತಿಂಗಳ ಕೇವಲ 10 ದಿನಗಳಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಇದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ಗಂಟೆಯಾಗಿದೆ. ಜುಲೈ ಮೊದಲ ವಾರದಲ್ಲಿ ಸುಮಾರು 193 ಶಂಕಿತರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಈ ಪೈಕಿ 32 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಅಂದರೆ ಪಾಸಿಟಿವ್ ದರ 16.5% ದಾಖಲಾಗಿದೆ. ಸದ್ಯಕ್ಕೆ ಭಯಪಡುವ ಅಗತ್ಯವಿಲ್ಲ ಎಂದಿರುವ ಆರೋಗ್ಯ ಇಲಾಖೆಯ ಆಯುಕ್ತರು ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಸೂಚಿಸಿದ್ದಾರೆ. ಎಲ್ಲಾ ಜಿಲ್ಲಾಸ್ಪತ್ರೆ, ಪಿಎಚ್ಸಿ, ಸಿಎಚ್ಸಿಗಳಲ್ಲಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದ್ದವರಿಗೆ ಟೆಸ್ಟ್ ನಡೆಸಲು ತಿಳಿಸಿದ್ದಾರೆ. ನಾವಂದ್ರೆ ಆಕ್ಟಿವ್ ಆಗಿ ತುಂಬಾ ಜಾಸ್ತಿ ಕೇಸಸ್ ಇದೆ ಅಂತ ಟೆಸ್ಟಿಂಗ್ ಮಾಡಿಸೋ ಪರಿಸ್ಥಿತಿ ಆ ಥರದ್ದೇನು ಇಲ್ಲ. ಸೊ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಎವ್ರಿಡೇ. ಆಕ್ಚುಲಿ ನಾವು ಈ ತರ ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಬಟ್ ಅಲಾರ್ಮಿಂಗ್ ಅಂದ್ರೆ ಒಂದೇ ಸತಿ ಜಾಸ್ತಿ ನಂಬರ್ ಆಫ್ ಕೇಸಸ್ ಬರೋದು, ಅಂದ್ರೆ ಮಾರ್ಬಿಡಿಟಿ ಜಾಸ್ತಿ ಆಗೋದು, ಜನರಿಗೆ ಒಂದೇ ಸಲ ಸುಮಾರಷ್ಟು ಜನ ಒಂದು ಹೆಲ್ತ್ ಪ್ರಾಬ್ಲಮ್ ಕಂಡುಕೊಂಡು ಅಡ್ಮಿಟ್ ಆಗೋದು, ಆ ಥರದ್ದು ಯಾವುದೇ ಸಿಚುವೇಶನ್ ಇಲ್ಲ. ಮಾನಿಟರಿಂಗ್ ಎವ್ರಿ ಡೇ, ಬಟ್ ದೇರ್ ಇಸ್ ನೋ ಸಚ್ ಕೇಸಸ್. ಅಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕಲಿ ಆ ಥರದ್ದೇನು ಮಾಹಿತಿ ಬಂದಿಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ನಾವು ಹೇಳಬೇಕಾದ್ರೆ ಆ ಥರದ್ದೇನು ನಮಗೆ ಭಯಪಡೋ ಅಗತ್ಯ ಇಲ್ಲ. ನೆರೆಯ ಆಂಧ್ರಪ್ರದೇಶದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಕಡಪ ಜಿಲ್ಲೆಯಲ್ಲಿ 2 ರೋಗಿಯ ಸಾವಾದರೆ 8 ಸಕ್ರಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ಜನದಟ್ಟಣೆಯ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಲು ಸರ್ಕಾರ ಒತ್ತಾಯಿಸಿದೆ.